ಗರುಡ ದೇವಸ್ಥಾನಕ್ಕೆ ಬಂದ್ರ 8 ಸರ್ಪರ ದೋಷಗಳು ಏಕಕಾಲದಲ್ಲಿಯೇ ನಿವಾರಣೆ ಆಗ್ತದ. ಗರುಡ ಏನ್ ಆಶೀರ್ವಾದ ಮಾಡಿದ್ನೇನೋ ಇಲ್ಲಿ ಬಂದ್ರೆ ಸರ್ಪ ದೋಷ ನಿವಾರಣೆ ಆಗ್ತದ. ಲಕ್ಷ್ಮಿ ಮತ್ತು ಆಗಿರ್ತಕ್ಕಂಥ ನವಗ್ರಹ ಮೂರ್ತಿನೂ ಸಹ ಸ್ಥಾಪನೆ ಮಾಡ್ಯಾರ ನೋಡಿ. ಎದುರಿಗೆ ಶನಿ ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬಿಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ಪಕ್ಷಿಗಳಲ್ಲಿ ಅತ್ಯಂತ ಎತ್ತರವಾಗಿ ಹಾರುವ ಪಕ್ಷಿ ಅಂದರೆ ಅದು ಗರುಡ ನೋಡ್ರಿ. ಆ ಗರುಡನಿಗೆ ಹಿಂದೂ ಸಂಪ್ರದಾಯದ ಪ್ರಕಾರದಲ್ಲಿ ಹಲವಾರು ಒಂದು ಪವಿತ್ರ ಸ್ಥಾನವನ್ನು ಕೊಟ್ಟಿವಿ. ಏಕೆಂದರೆ ತ್ರಿಮೂರ್ತಿಗಳಲ್ಲಿಯೇ ಒಬ್ಬರಾಗಿರ್ತಕ್ಕಂಥ ವಿಷ್ಣುವಿನ ವಾಹನವಾಗಿರ್ತಕ್ಕಂಥ ಗರುಡನ ದೇವಾಲಯವಿರುವ ಪ್ರಪಂಚ ಏಕೈಕ ದೇವಸ್ಥಾನಕ್ಕೆ ನಾನು ನಿಮ್ಮೆಲ್ಲರನ್ನು ಕರ್ಕೊಂಡ್ ಬಂದಿವಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನ್ ನೋಡ್ರಿ ಇವತ್ತು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಬರ್ತಕ್ಕಂತಹ ಗರುಡ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡ್ ಬಂದಿನಿ ನೋಡ್ರಿ. ಪ್ರಪಂಚದಲ್ಲಿ ಗರುಡನನ್ನು ನಾವು ದೇವಸ್ಥಾನದ ಹೊರಭಾಗದಲ್ಲಿ ಗರುಡ ಸ್ತಂಭದಲ್ಲಿ ನಾವು ನೋಡ್ತೀವಿ, ಕಂಬದ ಕೆಳದಲ್ಲಿ ನೋಡ್ತೀವಿ. ಆದರೆ ಉತ್ಸವ ಮೂರ್ತಿಯಾಗಿ ಗರ್ಭಗುಡಿಯಲ್ಲಿ ಗರುಡನನ್ನು ಪೂಜೈಸುವ ಏಕೈಕ ದೇವಸ್ಥಾನ ಗರುಡ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿನಿ. ಮಳೆ ನೋಡ್ರಿ ಯಾವ ತರ ಬರಕತ್ತದ. ಗರುಡ ಏನ್ ಆಶೀರ್ವಾದ ಮಾಡಿದ್ನೇನೋ ಇಲ್ಲಿ ಬಂದ್ರೆ ಸರ್ಪದೋಷ ನಿವಾರಣೆ ಆಗ್ತದಂತಾರ. ಬರೀ ಒಳಗೋಗಿ ಇನ್ನ ಏನೇನಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಗಮನ ತವ ಚರಣ ಕಮಲ ಮಿಹ ಮನಸಿಲ ಸತು ಮಮ ನಿತ್ಯಂ. ಇದು ಆಂಜನೇಯ, ಲಕ್ಷ್ಮಿ ಮತ್ತು ಆಗಿರ್ತಕ್ಕಂಥ ಆಂಜನೇಯ. ಗರುಡ ದೇವಸ್ಥಾನಕ್ಕೆ ಬಂದಿವಲ್ರಿ, ಇಲ್ಲಿ ಪ್ರಸಾದ ನೋಡ್ರಿ, ಚಿತ್ರಾನ್ನ ಮತ್ತೆ ಪಾನಕ ನೋಡ್ರಿ. ವಿಶೇಷವಾಗಿ ಚೆನ್ನಾಗದ ಪ್ರಸಾದ. ಪ್ರಸಿದ್ಧಿ ಆಗಿರ್ತಕ್ಕಂಥ ಈ ಒಂದು ಗರುಡ ದೇವಸ್ಥಾನದಲ್ಲಿ ಒಂದೇ ಒಂದು ಏಕ ವಿಗ್ರಹದಲ್ಲಿ ಅಷ್ಟ ಸರ್ಪಗಳನ್ನು ಒಳಗೊಂಡಿರ್ತಕ್ಕಂಥ ಗರುಡ ಗರ್ಭಗುಡಿಯಲ್ಲಿ ಅಲಂಕಾರ ಮೂರ್ತಿಯಾಗಿ ಪೂಜಿಸಲ್ಪಡುವ ವಿಶ್ವದ ಏಕೈಕ ದೇವಸ್ಥಾನ ನೋಡ್ರಿ. ಯಾಕಂದ್ರೆ ಗರುಡ ಎನ್ನುವುದು ಒಂದು ಪಕ್ಷಿ, ಆದರೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಅದು ಒಂದು ಮಹಾಶಕ್ತಿ ಅಂತ ಕರಿತೀವಿ. ತ್ರಿಮೂರ್ತಿಗಳಲ್ಲಿಯೇ ಒಬ್ಬರಾಗಿರ್ತಕ್ಕಂಥ ವಿಷ್ಣುವಿನ ವಾಹನವಾಗಿರ್ತಕ್ಕಂಥ ಗರುಡನನ್ನು ದೇವಸ್ಥಾನದ ಹೊರಗಡೆ ಆ ಗರುಡ ಸ್ತಂಭದಲ್ಲಿ ಅಥವಾ ಕಂಬದ ಕೆಳಗಲ್ಲಿ ನಾವು ನೋಡ್ತೀವಿ. ಆದ್ರೆ ಈ ದೇವಸ್ಥಾನದಲ್ಲಿ ಒಂದು ಅಲಂಕಾರ ಭರಿತ ಉತ್ಸವ ಮೂರ್ತಿಯನ್ನಾಗಿ ಗರುಡನನ್ನು ಪೂಜೆ ಮಾಡ್ತಾರೆ ನೋಡ್ರಿ. ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡುವವರಿಗೆ ಅವರಲ್ಲಿ ಇರ್ತಕ್ಕಂತಹ ನಾಗದೋಷಗಳು ಖಂಡಿತವಾಗಿಯೂ ಪರಿಹಾರ ಆಗ್ತವಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಕಾಳಹಸ್ತಿನೋ ಕುಕ್ಕೆ ಸುಬ್ರಹ್ಮಣ್ಯನೋ ಈ ತರ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತೀವಿ ಸರ್ಪದೋಷ ಇದ್ದವರು. ಆದ್ರೆ ಅಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಸರ್ಪದೋಷ ನಿವಾರಣೆ ಆಗ್ತದ. ಆದರೆ ಗರುಡ ದೇವಸ್ಥಾನಕ್ಕೆ ಬಂದ್ರ 8 ಸರ್ಪರ ದೋಷಗಳು ಏಕಕಾಲದಲ್ಲಿಯೇ ನಿವಾರಣೆ ಆಗ್ತಾವ ನೋಡ್ರಿ. ಅಂದರೆ ಆ ಒಂದು ಗರುಡ ದೇವರಲ್ಲಿ ಅಂದರೆ ಒಂದೇ ಒಂದು ಏಕಶಿಲೆಯಲ್ಲಿ ಆತನ ಭುಜದಲ್ಲಿ, ಕೈಯಲ್ಲಿ, ಆಮೇಲೆ ಮುಖದಲ್ಲಿ 8 ಸರ್ಪಗಳು ಒಳಗೊಂಡಿರ್ತಕ್ಕಂಥ ಏಕಶಿಲೆ ಈ ಒಂದು ಗರುಡನ ದೇವಸ್ಥಾನ ಆಗಿರುತ್ತ. ಮಳೆ ಬರಕತ್ತದ ನೋಡ್ರಿ, ಆ ಕಡೆ ನೋಡ್ಬೋದು ಪ್ರಸಾದ ನಡೆದ. ಹಂಗಾಗಿ ನಾ ಇಲ್ಲಿ ಗಿಡದ ಕೆಳಗೆ ನಿಂತು ಮಾತಾಡಕತ್ತೀನಿ. ಬರ್ರಿ ಈ ಕಡೆ ಏನಾದಂತ ತೋರಿಸ್ತೀನಿ. ರಾಮಾಯಣದ ಒಂದು ಪ್ರಸಂಗ. ಸೀತಾಮಾತೆಯನ್ನು ರಾವಣ ಅಪಹರಣ ಮಾಡಿಕೊಂಡು ಹೋಗ್ಬೇಕಾದ್ರೆ ಸೀತಾಮಾತೆ ರಾಮ ರಾಮ ಅಂತ ಕೂಗ್ತಿರ್ತಾಳ. ಅವಾಗ ಜಟಾಯು ಪಕ್ಷಿ ಏನಾಯ್ತು ಸೀತಾಮಾತೆಗೆ ಅಂತ ನೋಡ್ಬೇಕಾದ್ರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಿರ್ತಾನ. ಆವಾಗ ಜಟಾಯು ಮತ್ತು ರಾವಣನಿಗೆ ವಾಗ್ವಾದ ಆಗ್ತದ, ಯುದ್ಧನೇ ನಡೀತದ. ಆದರೆ ಮಹಾವಿಷ್ಣು ಮತ್ತು ಶಿವನ ಭಕ್ತ ಆಗಿರ್ತಕ್ಕಂತಹ ರಾವಣ ಅಗಾಧ ಶಕ್ತಿಯನ್ನು ಒಳಗೊಂಡಿರ್ತಾನ. ತನ್ನ ಶಕ್ತಿಯಿಂದ ಆ ಒಂದು ಜಟಾಸುರ ಪಕ್ಷಿಯ 2 ರೆಕ್ಕೆಗಳನ್ನ ತನ್ನ ಕತ್ತಿಯಿಂದ ಕಡಿದು ಹಾಕ್ಬಿಡ್ತಾನೆ. ಅಂದ್ರೆ ಆ ಪಕ್ಷಿಯನ್ನ ಕೊಂದು ಹಾಕ್ಬಿಡ್ತಾನೆ. ಆ ಪಕ್ಷಿಯ ರೆಕ್ಕೆಗಳು ಈ ಒಂದು ಸ್ಥಳದಲ್ಲಿಯೇ ಬಂದು ಬಿದ್ದವ ಅಂತ ಹೇಳ್ತಾರೆ ನೋಡ್ರಿ. ಹಂಗಾಗಿ ಈ ಊರಿನ ಹೆಸರು ರಾವಣನು ಕೊಂದಂತಹ ಕುಲಾದೇವಿ ಅಂತ ಕರೀತಾರ ನೋಡ್ರಿ. ಹಂಗಾಗಿ ಈ ಊರಿಗೆ ಹೆಸರು ಕುಲದೇವಿ ಅಂತ ಬಂದದ ಅಂತಾನೆ ಹೇಳ್ಬೋದು. ಇನ್ನೊಂದು ಪೌರಾಣಿಕ ದಂತಕಥೆಯನ್ನು ನಾವು ತಿಳಿತಾ ಹೋದಂತೆಲ್ಲ ಮಧ್ಯಮ ಪಾಂಡವ ಎನಿಸಿಕೊಂಡಿರ್ತಕ್ಕಂಥ ಅರ್ಜುನನಿಗೆ ಸರ್ಪದೋಷ ತಾಕಿದಾಗ ಅರ್ಜುನ ಒಂದ್ಸಲೆ ಹೊರಗಡೆ ಹೋದಾಗ ತನ್ನ ಬಾಣದಿಂದ ಒಂದು ಸರ್ಪ ಕೊಡಿತಾನ. ಅವಾಗ ಸರ್ಪದೋಷ ತಗಿಲ್ತದ. ಅರ್ಜುನನ ಸರ್ಪದೋಷ ನಿವಾರಣೆಗಾಗಿ ಅರ್ಜುನನು ಭೂಲೋಕದಲ್ಲಿ ಹಲವಾರು ಗರುಡ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾನೆ.
ಅಂತಹ ಒಂದು ಅರ್ಜುನನು ಸ್ಥಾಪಿಸಿದಂತಹ ವಿಶ್ವದ ಏಕೈಕ ಅಲಂಕೃತ ಮೂರ್ತಿಯನ್ನು ಒಳಗೊಂಡಿರ್ತಕ್ಕಂತಹ ಗರುಡ ದೇವಸ್ಥಾನ ನೋಡ್ರಿ. ಅಂದ್ರೆ ಈ ದೇವಸ್ಥಾನನ ಸಾಕ್ಷಾತ್ ಅರ್ಜುನನೇ ಸ್ಥಾಪನೆ ಮಾಡ್ಯಾನ ಅಂತ ಪುರಾಣಗಳಲ್ಲಿ ಹೇಳಲಾಗ್ತದ. ಗರುಡ ದೇವಸ್ಥಾನಕ್ಕೆ ಬಂದು ಗರುಡನ ದರ್ಶನ ಯಾರೆಲ್ಲ ಪಡಿತಾರಲ್ಲ ಅವ್ರ ಅದೃಷ್ಟನೇ ಕುಲಾಯಿಸ್ತದ ಅಂತ ಹೇಳ್ತಾರ ನೋಡ್ರಿ. ಅಂದರೆ ಯಾರಿಗೆಲ್ಲ ಸರ್ಪದೋಷ ಇರುತ್ತಲ್ರಿ, ಆ ಸರ್ಪದೋಷದಿಂದ ಕೆಲವರಿಗೆ ಸಂತಾನ ಆಗಿರಲ್ಲ, ಇನ್ನು ಕೆಲವರಿಗೆ ಮದುವೆ ವಿಳಂಬ ಆಗ್ತಿರ್ತದ, ಇನ್ನು ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಆಗ್ತಿರ್ತದ. ಅಂದರೆ ಒಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥ ಅಷ್ಟ ಸರ್ಪದೋಷಗಳು ಕೇವಲ ಈ ಒಂದೇ ಒಂದು ದೇವಸ್ಥಾನಕ್ಕೆ ಬರುವುದರಿಂದ ಮಾನವನ 8 ಸರ್ಪದೋಷಗಳು ನಿವಾರಣೆ ಆಗ್ತದ ಅಂತಾನೆ ಹೇಳ್ಬೋದು. ಅಷ್ಟಲ್ಲದೆ ಈ ಒಂದು ಗರುಡ ದೇವಸ್ಥಾನದಲ್ಲಿ ಉತ್ತರಾಭಿಮುಖವಾಗಿ ಇರ್ತಕ್ಕಂತಹ ಆಂಜನೇಯನ ಕೋದಂಡರಾಮಸ್ವಾಮಿ ದೇವಸ್ಥಾನನೂ ಸಹ ಅದ. ಅಂದರೆ ಶನಿಕಟ ಯಾರಿಗಾದಲ್ಲ ಅದನ್ನು ಸಹ ತಲುಪ್ತದ. ರಾಹು, ಕೇತು ಹೀಗೆ ಅಷ್ಟ ದೋಷಗಳು ಸಹ ಇಲ್ಲಿ ನಿವಾರಣೆ ಆಗ್ತದ. ಇಲ್ಲಿ ನೋಡ್ಬೋದು ನವಗ್ರಹ ಮೂರ್ತಿನೂ ಸಹ ಸ್ಥಾಪನೆ ಮಾಡ್ಯಾರ ನೋಡ್ರಿ. ಎದುರಿಗೆ ಶನಿ ಮಹಾತ್ಮನ ದೇವಸ್ಥಾನನೂ ಅದ. ಇವಾಗ ಕ್ಲೋಸ್ ಆಗ್ಯದ. ಬರ್ರಿ ಇನ್ನು ಆ ಕಡೆ ಏನಾದಂತ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಶ್ವದಲ್ಲಿ ಇರ್ತಕ್ಕಂಥ ಏಕೈಕ ಗರುಡ ದೇವಸ್ಥಾನ ಇದಿರುವುದು ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಿಂದ ಸುಮಾರು 21 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಗರುಡ ದೇವಸ್ಥಾನ ನೋಡ್ರಿ. ಗರುಡನ ದರ್ಶನ ಮಾಡಿದ್ರೆ ಅದೃಷ್ಟ ಕುಲಾಯಿಸ್ತದ ಅಂತ ಹೇಳ್ತಾರ. ನೀವು ಒಂದ್ಸಲ ಈ ಗರುಡ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡ್ರಿ. ನಿಮ್ಮ ಹಲವಾರು ಸಮಸ್ಯೆಗಳು ಯಾವುದೇ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಮದುವೆ ಆಗಿರ್ಬೋದು, 5 ವಾರ ಗರುಡ ದೇವಸ್ಥಾನದ ದರ್ಶನವನ್ನು ಮಾಡಿದ್ರೆ ನಿಮಗೂ ಸಹ ಪರಿಹಾರ ಖಂಡಿತ ಸಿಕ್ಕೇ ಸಿಗ್ತದ. ಅದೇ ರೀತಿಯಾಗಿ ಒಳಗಿರ್ತಕ್ಕಂತಹ ಗರುಡನ ಕೈಯಲ್ಲಿ ನೋಡ್ಬೋದು ನೀವು, ಬಲಗೈಯಲ್ಲಿ ನಾರಾಯಣ, ಎಡಗೈಯಲ್ಲಿ ಲಕ್ಷ್ಮಿಯನ್ನು ಹೊತ್ಕೊಂಡು ಈ ತರ ನಿಂತ ನೋಡ್ರಿ ಗರುಡ. ವಿಶೇಷವಾಗಿರ್ತಕ್ಕಂತಹ ದೇವರ ದರ್ಶನ, ನಾರಾಯಣ ಲಕ್ಷ್ಮೀ ನಾರಾಯಣ ಸಮೇತ ಗರುಡನ ದರ್ಶನ ಆಗ್ತದ, ಜೊತೆಗೆ ಆಂಜನೇಯನ ದರ್ಶನ ಆಗ್ತದ. ಈ ಒಂದೇ ಕ್ಷೇತ್ರಕ್ಕೆ ಬರುವುದರಿಂದ ನಿಮ್ಮಲ್ಲಿರ್ತಕ್ಕಂಥ ಎಲ್ಲಾ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದ. ಇದೇ ತರ ಇನ್ನೂ ಹಲವಾರು ನನ್ನ ಚಾನಲ್ ನಲ್ಲಿ ವಿಡಿಯೋ ಬರ್ತಿರ್ತಾವ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡಕತ್ತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಅದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.